ಬಯಸ್ಕೊಳ್ಳೋ ತಪ್ಪಿದೆ, 100 ಕೊಡ್ತೀನಿ ನಾನು. ಏನ್ ಗೊತ್ತಾ ಇವನು ಏನ್ ಮಾಡ್ತಾನೆ, Do this to start the video. Do this to start the video. Hi guys, welcome back to our YouTube channel. 3 budget friendly content creation ಗೆ ಇರೋ ಪ್ರಾಡಕ್ಟ್ಸ್ ಎಕ್ವಿಪ್ಮೆಂಟ್ಸ್ ತಗೊಂಡಿದೀವಿ. ಇಫ್ ಯು ಆರ್ ಅ ಫ್ರೀಲಾನ್ಸರ್ ಆರ್ ಇಫ್ ಯು ಆರ್ ನ್ಯೂ ಟು ಕಂಟೆಂಟ್ ಕ್ರಿಯೇಷನ್ ಆರ್ ನೀವು ಇವಾಗ ತಾನೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀರಾ ಅಂದ್ರೆ these products will definitely help you out. ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ಇದೊಂದು ಪ್ರಾಡಕ್ಟ್ ರಿವ್ಯೂ ಕೊಡ್ಬೇಕು ನಾವು, ಎಷ್ಟು ಯೂಸ್ಫುಲ್ ಇದೆ, ನಮ್ಗೆ ಎಷ್ಟು ಬೇಕಾಗುತ್ತೆ ಎಲ್ಲ ಒಂದು ಈ ವಿಡಿಯೋ ನೋಡೋಣ. ಇದು ಮಾತ್ರ ಸ್ವಲ್ಪ ಅನ್ಬಾಕ್ಸ್ ಮಾಡ್ಬಿಟ್ಟಿದೀವಿ ಬಿಕಾಸ್ ಅದು ಪ್ರಾಡಕ್ಟ್ ಕರೆಕ್ಟ್ ಆಗಿ ಬಂದಿದೆ ಏನು ಅಂತ ನೋಡಕ್ಕೆ ಬಂದಿದೆ. ಒನ್ ಬೈ ಒನ್ ಪ್ರಾಡಕ್ಟ್ ರಿವ್ಯೂ ಮಾಡೋಣ ಆಯ್ತಾ. ಫಸ್ಟ್ ಥಿಂಗ್ ಬಂದ್ಬಿಟ್ಟು ಎವ್ರಿ ಕಂಟೆಂಟ್ ಕ್ರಿಯೇಟರ್ ವಿಲ್ ನೀಡ್ ಇಟ್ ಬಿಕಾಸ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಗುಡ್ ಲೈಟಿಂಗ್ ಅಲ್ವಾ. ನಾವು ವಿಡಿಯೋ ಕ್ಲಾರಿಟಿ ಆಗ್ಲಿ ಏನಾದ್ರು ಒಂದು ಪ್ರಾಡಕ್ಟ್ ನಾವು ತೋರಿಸ್ಬೇಕು ಅಂದ್ರೂ ಅದು ಒಂದು ಪ್ರಾಪರ್ ಲೈಟಿಂಗ್ ಅಲ್ಲಿ ಇದ್ರೇನೆ ಅದು ಚೆನ್ನಾಗೂ ಎನ್ಹಾನ್ಸ್ ಆಗಿ ತೋರಿಸುತ್ತೆ. ಸೊ ಫಸ್ಟ್ ಲೈಟ್ ನಾ ರಿವ್ಯೂ ಮಾಡೋಣ. ಎವ್ರಿಥಿಂಗ್ ಇಸ್ ಬಜೆಟ್ ಫ್ರೆಂಡ್ಲಿ. ನಾನು ಕಾಸ್ಟ್ ಸಮೇತ ಇಲ್ಲಾಂದ್ರೆ ಇದ್ರದ್ದು ಪ್ರಾಡಕ್ಟ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ನಿಮ್ಗೆ ಈ ವಿಡಿಯೋ ನೋಡಿ ನಿಮ್ಗೂ ಬೇಕು ಇಲ್ಲ ನಿಮ್ಗೂ ಇಷ್ಟ ಆದ್ರೆ ದೆನ್ ನೀವು ಪರ್ಚೇಸ್ ಮಾಡಬಹುದು. ಓಕೆ, ಸೊ ಫಸ್ಟ್ ಪ್ರಾಡಕ್ಟ್ ಇಸ್ ದ ಲೈಟ್. ನೈಸ್ ಪ್ಯಾಕೇಜಿಂಗ್, ಆಕ್ಚುಲಿ ಕೊಟ್ಟಿದ್ದು ಕಾಸ್ಟ್ಗೆ ಗುಡ್ ಪ್ಯಾಕೇಜಿಂಗ್. ಲೆಟ್ಸ್ ಸಿ ಡಿಫ್ರೆನ್ಸ್ ಹೇಗಿದೆ ಅಂತ. ದಿಸ್ ಇಸ್ ಆರ್ ನಾರ್ಮಲ್ ಲೈಟಿಂಗ್ ಆಯ್ತಾ. ದಿಸ್ ಇಸ್ ಕಾಲ್ಡ್ ವಿಡಿಯೋ ಕಾನ್ಫರೆನ್ಸ್ ಲ್ಯಾಂಪ್. ಆಕ್ಚುಲಿ ಇದನ್ನ ಈಸ್ಕೊಳ್ಳೋಕೆ ರೀಸನ್ ಏನ್ ಗೊತ್ತಾ, ನಮ್ಗೆ ಸುಮಾರು ವಿಡಿಯೋಸ್ ನೋಡಿದ್ವಿ ನಾವು ಈಸ್ಕೊಳ್ಳೋಕಿನ ಮುಂಚೆ. ಜಾಸ್ತಿ ಬ್ರಾಂಡೆಡ್ ಲೈಟ್ಸ್ ಆಲ್ಸೋ ವೇರ್ ದೇರ್ ಆನ್ ಅ ಲಿಟಲ್ ಕಾಸ್ಟ್ಲಿಯರ್ ಸೈಡ್ ಇತ್ತು. ಬಟ್ ಇದು ಬಂದ್ಬಿಟ್ಟು ನಂಗೆ ಇಷ್ಟ ಆಗಿದೆ ಪಾರ್ಟ್ ಬಂದ್ಬಿಟ್ಟು ಇಟ್ ಹ್ಯಾಸ್ ಅ ಕ್ಲಿಪ್. ಸೊ ಏನಂದ್ರೆ ಹ್ಯಾಂಡಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಏನಾದ್ರು ಪ್ರಾಡಕ್ಟ್ ಮೇಲೆ ಲೈಟಿಂಗ್ ಅದ್ ಮಾತ್ರ ಬೇಕು ಅಂದ್ರೆ ನಮ್ ಫೋನ್ಗೆ ಸಹ ಇದನ್ನ ಕ್ಲಿಪ್ ಮಾಡ್ಕೊಂಡ್ಬಿಟ್ರೆ ಐ ಥಿಂಕ್ ನಾವ್ ಇದನ್ನ ಇದಕ್ಕೆ ಫಿಕ್ಸ್ ಮಾಡ್ಕೋಬೇಕು. ಈ ಕಡೆನೂ ಆಪ್ಷನ್ ಕೊಟ್ಟಿದ್ದೇನೆ. ಸೊ ನಾವು ಯಾವ ಕಡೆ ಬೇಕೋ ಆ ಕಡೆ ಹಾಕೊಂಡು ಈ ತರ ಕ್ಲಿಕ್ ಮಾಡ್ಕೋಬಹುದು. ಕಲರ್ ಟೆಂಪರೇಚರ್ ಕಂಟ್ರೋಲ್ ಅಂದ್ರೆ ಐ ಥಿಂಕ್ ಇಟ್ ಹ್ಯಾಸ್ ಡಿಫರೆಂಟ್ ಕಲರ್ಸ್ ಲೈಕ್ ವೈಟ್ ಲೈಟ್ ಮತ್ತೆ ವೈಟ್ ಲೈಟ್ ಇದೆ. ಡಿಮ್ ಬ್ರೈಟ್ನೆಸ್ ಕಂಟ್ರೋಲ್ ಇದೆ. ಇದರಲ್ಲಿ ಈಗ ವೈಟ್ ಲೈಟ್ ಅಲ್ಲಿ ಇದೆ. ನಾವು ಇದನ್ನ ಕಲರ್ ಚೇಂಜ್ ಮಾಡ್ಕೊಂಡು ನಮ್ಗೆ ಯಾವ ಕಲರ್ ಬೇಕೋ ಅಡ್ಜಸ್ಟ್ ಮಾಡ್ಕೊಂಡು ಬ್ರೈಟ್. ಎಷ್ಟು ಡಿಫರೆನ್ಸ್ ಇದೆ ನೋಡು. ಫಸ್ಟ್ ವೈಟ್ ಹಾಕು. ಇದು ಲೋ ಅಲ್ಲಿ ಇದೆ. ಓಕೆ, ಲೋ ಇಂದ ಬ್ರೈಟ್ನೆಸ್ ಇಡಬೇಕಂದ್ರೆ ಸಿ ಲೈಕ್ ದಿಸ್. ಓಕೆ, ಈಗ ಕಲರ್ ಚೇಂಜ್ ಮಾಡ್ಕೊಡೋಣ. ತುಂಬಾ ಚೆನ್ನಾಗಿದೆಲ್ಲ. ಇಟ್ಸ್ ವೆರಿ ನೈಸ್. ಇಟ್ಸ್ ವೆರಿ ವರ್ತ್ ದ ಮನಿ. ಏನ್ ಇಟ್ ವಾಸ್ ಹೌ ಮಚ್ 1777. ಸಿ ಇವಾಗ ಫಾರ್ ಎಕ್ಸಾಂಪಲ್ ಇದು ನಮ್ ನಾರ್ಮಲ್ ಲೈಟಿಂಗ್. ಸಿ ಇದು ಇವಾಗ ಲೈಟ್ ಜೊತೆಗೆ. ಸೊ ಇದನ್ನು ನಾವು ಎಷ್ಟು ಫೀಟ್ ಡಿಸ್ಟೆನ್ಸ್ ಇದೆ ಇದು ಫೋನ್ ಇವಾಗ? ಈಗ 5 ಫೀಟ್ ಅಲ್ಲಿ ಇದೆ. 5 ಫೀಟ್ ಡಿಸ್ಟೆನ್ಸ್ ಅಲ್ಲೇ ನಿಮ್ಗೆ ಇಷ್ಟು ಬ್ರೈಟ್ನೆಸ್ ಕಾಣಿಸ್ತಿದೆ. ಇಮ್ಯಾಜಿನ್ ನಾನು ಸೆಲ್ಫಿ ವಿಡಿಯೋ ತಗೊಳ್ಳುವಾಗಲ್ಲ ಎಷ್ಟು ಬ್ರೈಟ್ ಇರ್ಬೋದು ಅಂತ. ನಿನ್ ಫೋನ್ ತೋರ್ಸು. ನಿನ್ ಫೋನ್ ಕೊಡು. ನಿನ್ ಫೋನ್ ಅಲ್ಲಿ ನೋಡ ಹೆಂಗಿದೆ. ನಾವು ಬಿಫೋರ್ ಮತ್ತೆ ಆಫ್ಟರ್ ಪಿಕ್ಚರ್ ನ ಆಡ್ ಮಾಡ್ತೀವಿ. ಓಕೆ, ಸರಿ ಬಿಫೋರ್ ಅದನ್ನ ಆಫ್ ಮಾಡಿ. ಬಿಫೋರ್ ನೋಡಿ ಈ ತರ ಕ್ಲಿಪ್ ಮಾಡ್ಕೊಬಹುದು ಫೋನ್ಗೆ. ಸೊ ಸಿ ಅಷ್ಟು ಬ್ಲಾಗ್ ಅಲ್ಲಿ ನಾನು ಹೇಳ್ತಿದ್ನಲ್ಲ ನಾವು ಟ್ರಿಪ್ಗೆ ಹೋಗ್ತಾ ಇದೀವಿ ಅಂತ. ಅದ್ರಲ್ಲಿ ನೈಟ್ ಲೈಫ್ ಎಲ್ಲ ಇತ್ತು. ನಾವು ಯೋಚನೆ ಮಾಡ್ತಾ ಇದ್ವಿ ನಮ್ ಫೋನ್ ಫ್ಲಾಶ್ ಲೈಟ್ ಮಾತ್ರ ಸಾಲುತ್ತಾ ಅಂತ. ಬಿಕಾಸ್ ನಾವು ಥೈಲ್ಯಾಂಡ್ ಎಲ್ಲ ಹೋಗುವಾಗ ಅಲ್ಲಿ ಲಕ್ಕಿಲಿ ಜಾಸ್ತಿ ಲೈಟಿಂಗ್ಸ್ ಎಲ್ಲ ಸ್ಟ್ರೀಟ್ ಅಲ್ಲಿ ಇದ್ದಿದ್ಕೆ ಸ್ವಲ್ಪ ಬಚಾವು. ಇಲ್ಲ ನಾವು ಯೂಟ್ಯೂಬ್ ಚಾನೆಲ್ ಬೇರೆ ಸ್ಟಾರ್ಟ್ ಮಾಡಿದ್ವಿ. ಸೊ ದಟ್ ವಾಸ್ ಫೈನ್. ಇವಾಗ ಈ ಟ್ರಿಪ್ಗೆ ದಿಸ್ ಇಸ್ ಒನ್ ಲೈಫ್ ಸೇವಿಯರ್. ಸೊ ಡೆಫಿನೆಟ್ಲಿ ರೆಕಮೆಂಡಬಲ್ this product. Link description ಅಲ್ಲಿ ಹಾಕಿರ್ತೀನಿ. So this is our first budget friendly content creation ಅಂತ ನಾವು ಸುಮ್ಮನೆ ಇಸ್ಕೊಂಡಿದ್ದ ಪ್ರಾಡಕ್ಟ್ ನಂಬರ್ 2 is here. ಪ್ರಾಡಕ್ಟ್ ನಂಬರ್ 2 ನಾವ್ ಯಾಕೆ ಇಸ್ಕೊಂಡ್ರಿ ಅಂದ್ರೆ ಸಿ ಫಾರ್ ಎಕ್ಸಾಂಪಲ್ ಇವಾಗ 5 ಫೀಟ್ ಡಿಸ್ಟೆನ್ಸ್ ಅಲ್ಲಿ ಫೋನ್ ಇದೆಯಾ, ನಮ್ಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಕೇಳಿಸ್ತಾ ಇಲ್ವಾ? ಸಮಟೈಮ್ಸ್ ಕೇಳಿಸ್ತಾ ಇರುತ್ತೆ ಬಟ್ ಸುಮ್ನೆ ಕಿರ್ಚಾಡ್ತಾ ಇರ್ತೀವಿ. ಕೇಳಿಸಿರಲ್ಲ ಅಂದ್ರೆ ಅನ್ನೋ ಒಂದು ಇದಕ್ಕೆ. ಆಮೇಲೆ ಡಿ ನಾಯ್ಸ್ ಆಪ್ಷನ್ ಇದ್ದಿಲ್ಲ, ಬ್ಯಾಕ್ ಗ್ರೌಂಡ್ ಶಬ್ದ ಎಲ್ಲ. ಬಿಕಾಸ್ ಸಮಟೈಮ್ಸ್ ನಾನು ರೆಕಾರ್ಡ್ ಮಾಡ್ತಿರುವಾಗ ಆಸ್ ವಿ ಆರ್ ಪೆಟ್ ಪೇರೆಂಟ್ಸ್, ವಿ ಹ್ಯಾವ್ ಅ ಪೆಟ್ ಅಲ್ವಾ. ಸೊ ಅದು ಬಾರ್ಕ್ ಮಾಡೋದು, ಅದು ಸುಮ್ನೆ ಆಟ ಆಡ್ತಾ ಇದ್ರು ಅದನ್ನು ಸ್ಟಾಪ್ ಮಾಡಕ್ಕಾಗಲ್ಲ. ಸೊ ಫಾರ್ ಆಲ್ ದೀಸ್ ರೀಸನ್ಸ್ ವಿ ವಾಂಟೆಡ್
one specific product. And ನಾವಿವಾಗ ತೋರಿಸ್ತಿರೋ ಸ್ಪೆಸಿಫಿಕ್ ಪ್ರಾಡಕ್ಟ್ ಇಸ್ ವೆರಿ ಬಜೆಟ್ ಫ್ರೆಂಡ್ಲಿ. ಆಮೇಲೆ ಡಿನಾಯ್ಸಿಂಗ್ ಆಪ್ಷನ್ಸ್ ಇದೆ, 3 ಲೆವೆಲ್ ಡಿನಾಯ್ಸಿಂಗ್ ಆಪ್ಷನ್ ಇದೆ ಗೊತ್ತಾ. ಇಟ್ಸ್ ಸೋ ಆಬ್ವಿಯಸ್ ದಟ್ ವಿ ಬಾಟ್ ಅ ಮೈಕ್. ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಇರುವಾಗ ಮೈಕ್ ಮುಂದೆ ಹೋದ್ರೆ ಕೈ ಕಾಲು ನಡ್ಗೋದು. ನಾನೇ ಒಂದು ಮೈಕ್ ತಗೊಂಡಿದ್ದು. ಫ್ರೀಲಾನ್ಸಿಂಗ್ ಯೂಟ್ಯೂಬ್ ನಮ್ಮನ್ನ ಏನೆಲ್ಲ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ ನಮ್ಮನ್ನ ಏನೆಲ್ಲ ಮಾಡಕ್ ಇಡ್ತೈತೆ ನೋಡಿ. ಅದು ಈಗ ಅನ್ಬಾಕ್ಸ್ ಮಾಡೋಣ. ಅದನ್ನು ನಾವು ಮೈಕ್ ಇಸ್ಕೊಳ್ವಾಗ ತಿರ್ಗಾ ವಿ ರಿಸರ್ಚ್ ಅಬೌಟ್ ಮೆನಿ ಪ್ರಾಡಕ್ಟ್ಸ್ ಬಿಕಾಸ್ ನಾವು ಇವಾಗ ತಾನೇ ಸ್ಟಾರ್ಟ್ ಮಾಡ್ತಿರೋಕೆ ವಿ ಡಿಡ್ ವಾಂಟೆಡ್ ಟು ಸ್ಪೆಂಡ್ ಅ ಫಾರ್ಚೂನ್ ಆನ್ ದೀಸ್ ಪ್ರಾಡಕ್ಟ್ಸ್. ಸೊ ನಾವು ಹಂಗೆ ರಿಸರ್ಚ್ ಮಾಡಿ ನೋಡುವಾಗ ಎವ್ರಿ ಒನ್ ಇಸ್ ಟಾಕಿಂಗ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಡಿಜಿಟೆಕ್. ಅಂಡ್ ನಮ್ಗೆ ತುಂಬಾ ಬೇಕಾಗಿರೋ ಪ್ರಾಡಕ್ಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದ್ರು ಪರವಾಗಿಲ್ಲ ಕಾಸ್ಟ್ ಅಂತ ಅನ್ಸ್ತು. ಸೊ ವಿ ಪರ್ಚೇಸ್ ದಿಸ್. ದ ಬೆಸ್ಟ್ ಪಾರ್ಟ್ ಇಸ್ ಜಾಸ್ತಿ ಮೈಕ್ಸ್ ಅಲ್ಲ, ಓನ್ಲಿ 1 ಪರ್ಸನ್ಗೆ ಮೈಕ್ ಕೊಡ್ತಾರೆ ಅಲ್ವಾ, ಸಿಂಗಲ್ ಮೈಕ್. ಬಟ್ ನಾವಿಬ್ರು ಸಪೋಸ್ ಇವಾಗ ಮಾತಾಡ್ತಿರೋ ತರ ನಾವಿಬ್ರು ಮಾತಾಡ್ಬೇಕಂದ್ರೆ ಇಬ್ರಿಗೂ ಮೈಕ್ ಬೇಕಾಗಿರುತ್ತೆ. ಸೊ ಇದ್ರಲ್ಲಿ 2 ಮೈಕ್ ಇದೆ ಅಂಡ್ 1 ರಿಸೀವರ್ ಇದೆ ಅಲ್ಲ. 1 ಮೈಕ್. ಓಕೆ, ನಾವು ಓಪನ್ ಮಾಡಿ ನೋಡೋಣ ಏನಿಲ್ಲ ಇದೆ. ಓಪನ್ ಮಾಡೋಣ. ಐ ಲೈಕ್ ದ ಕಲರ್ ಕಾಂಬಿನೇಷನ್. ಬೋತ್ ಆರ್ ಮೈ ಫೇವರೇಟ್ ಕಲರ್ಸ್, ಬ್ಲಾಕ್ ಅಂಡ್ ಯೆಲ್ಲೋ. ಓ, ಈ ತರ ಓಪನ್ ಮಾಡೋದಾ? ಓಕೆ ಓಕೆ, ನಾನು ಹೇಳಿತಾ ಇದ್ದೀನಿ. ನೈಸ್ ಈ ಅಲ್ಲ, ತರ ಇದೆ. ಸಕ್ಕತ್ತಾಗಿದೆ ಪ್ಯಾಕಿಂಗ್. ಅದ್ ಮೆನ್ಷನ್ ಬೇರೆ ಮಾಡಿದ್ದಾರೆ ಮೇಲೆ ಮೈಕ್ ಕೆಳಗಡೆ ಆಕ್ಸೆಸರಿ ಬಾಕ್ಸ್ ಅಂತ. ಸೊ ನಮ್ಮ ಮೈಕ್ ನಮ್ಗೆ ಯಾಕೆ ಗೊತ್ತಾ ಇಷ್ಟು ಎಕ್ಸೈಟೆಡ್ ಆಗ್ತಿದೆ, ಬಿಕಾಸ್ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ವಿ ವರ್ ಥಿಂಕಿಂಗ್ ಇದೆಲ್ಲ ಇಸ್ಕೊಂತೀವ ನಾವು, ಇಸ್ಕೊಂಡಲ್ಲ ಬಿಡು ಅಂತ ಅಲ್ಲ. ಬಟ್ ಇವತ್ತು ನಮ್ ಕೈಯಲ್ಲಿ ನಾವು ಒಂದು ಮೈಕ್ ಅನ್ಬಾಕ್ಸ್ ಮಾಡ್ತಾ ಇದ್ದೆ. ಬೇರೆಯವ್ರಿಗೆ ದೊಡ್ಡ ವಿಷಯ ಅನ್ಸಲ್ಲ, ಬಟ್ ನಮಗ್ ಅನ್ಸ್ತಿದೆ ಅಲ್ವಾ, ನಮಗ್ ಖುಷಿನೂ ಅನ್ಸ್ತಿದೆ, ದೊಡ್ಡ ವಿಷಯನೂ ಅನ್ಸ್ತಿದೆ. ಇದು ಆಕ್ಸೆಸರಿ ಬಾಕ್ಸ್ ಅಂತ ಆ ಮೈಕ್ ಇವಾಗ ತೋರ್ಸಿದ್ವಲ್ಲ, ಅದಕ್ಕೆ ಏನೆಲ್ಲ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಬೇಕಾಗಿರುತ್ತೆ ಐ ಥಿಂಕ್ ಇದ್ರಲ್ಲಿ ಇರುತ್ತೆ ಅಂತ, ಬಿಕಾಸ್ ನಾವಿನ್ನ ಅನ್ಬಾಕ್ಸ್ ಮಾಡಿಲ್ಲ. ನೋಡೋಣ ಏನಿದೆ ಅಂತ. ಅದು ನಾನ್ ಯಾಕೆ ಆತರ ಹೇಳ್ತಿದ್ದೀನಿ ಅಂದ್ರೆ, ಬಿಕಾಸ್ ದಿಸ್ ಇಸ್ ನಾಟ್ a premium product also, because ಇದೇ ಬ್ರ್ಯಾಂಡ್ ಅಲ್ಲಿ ಪ್ರೀಮಿಯಂ ಪ್ರಾಡಕ್ಟ್ಸ್ ಆಲ್ಸೋ ಇಸ್ ದೇರ್ which is costing around 5 digit number ಎಲ್ಲ, but this is a 4 digit costing mic. ಅದಕ್ಕೆ ಸಹ ಇಷ್ಟು ಪ್ಯಾಕ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರೂ ಇದನ್ನ ಇಟ್ಕೊಂಡಿದ್ರ, ನಾವ್ ಅನ್ಕೊಳ್ತಾ ಇದ್ರಿ ಅಟ್ಲೀಸ್ಟ್ ನಾವು ಇದು ಯೂಸ್ ಮಾಡಿಲ್ಲ, ನಾವು ಕಂಟೆಂಟ್ ಕ್ರಿಯೇಷನ್ ಮಾಡಿಲ್ಲ ಅಂದ್ರೇನು ಇದೊಂದ್ಸರಿ ಟ್ರೈ ಮಾಡ್ಬೇಕು ಅಂತ. ಬಟ್ ಸಿ, ನಾನು ಸುಮ್ಮನೆ ಇದು ಸ್ಟೈಲ್ ಅನ್ಕೊಂಡಿದ್ದೆ, ಬಟ್ ಇದೇ ಡಿನಾಯ್ಸ್ ಏನಕ್ಕೋ ಸ್ಪೆಸಿಫಿಕ್ ಆಗಿ ಗಾಳಿ ಮತ್ತೆ ಟ್ರಾವೆಲಿಂಗ್ ಅಲ್ಲಿ ಇರುವಾಗ ಏರ್ ನಾಯ್ಸ್ ಎಲ್ಲ ಒಂದನ್ನು ಕಂಟ್ರೋಲ್ ಮಾಡುತ್ತೆ. and they've given one charger also. C-pin charger ಅಲ್ಲ ಇದು. C-pin charger ಇದೆ, ಇದ್ರ ಲೈಟ್ನಿಂಗ್ ಕನೆಕ್ಟಿಂಗ್ ಇದೆ. ನಿಮ್ದು ಯಾವ ಫೋನ್ ಇದೆಯೋ ಆ ಫೋನ್ಗೆ ಅಕಾರ್ಡಿಂಗ್ ಟು ಇಟ್ ನೀವು ಕನೆಕ್ಟ್ ಮಾಡ್ಕೊಬಹುದು. ಅದು ನಿನಗೆ ಮಾತ್ರ ಗೊತ್ತು ಲೈಟ್ನಿಂಗ್ ಏನಕ್ಕೆ ಯೂಸ್ ಅಂತ, ನನಗೆ ಗೊತ್ತಿಲ್ಲ. ಅದು ಹಳೆ ಐಫೋನ್ಗಳಿದ್ದು ಅಲ್ಲ, ಇದರಿಂದ ಇದಕ್ಕೆ ಕನೆಕ್ಟ್ ಮಾಡಿ. ಓಕೆ 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 13 ಅಲ್ಲ. ಓಕೆ ಓಪನ್ ಮಾಡಿ. ಇವಾಗ ನಾನು ತುಂಬಾ ಸಾಂಗ್ಸ್ ಎಲ್ಲ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದನ್ನ ಮುಂಚೆ ಹೇಳಿದ್ರೆ ನಾನು ಮೈಕ್ ಇಸ್ಕೊಂತ ಇದ್ದಿಲ್ಲ ಗೈಸ್. ಇದು ಆಟೋಮೆಟಿಕ್ ಕೇಸ್ ಇಂದ ಚಾರ್ಜ್ ಆಗೋದಕ್ಕೆ ಮೈಕ್. ನೋಡಿ ಇದ್ರೊಳಗಡೆ ಪವರ್ ಬ್ಯಾಂಕ್ ಇದ್ದಂಗೆ ಸೇಮ್. ಓಕೆ, ಕ್ಯೂಟ್. ಆ ಪ್ರಾಡಕ್ಟ್ ಯೂಸ್ಫುಲ್ ಆಗಿಲ್ಲೋ ಅನ್ನೋದನ್ನ ಬಿಟ್ಟು ಸೋ ಕ್ಯೂಟ್. ಇದೇನ್ ಗೊತ್ತಾ, ಇವನು ಏನ್ ಮಾಡ್ತಾನೆ, ಯಾವ್ದಾದ್ರು ಹೊಸ ಪ್ರಾಡಕ್ಟ್ ಇಸ್ಕೊಂಡ್ರೆ ಅಷ್ಟು ಮೇಂಟೈನ್ ಮಾಡೋದು, ಇದು ಸ್ಟಿಕ್ಕರ್ ಸಹ ಅದಾಗೆ ಬರ್ಬೇಕು, ನಾವ್ ತೆಗ್ದ್ಬಿಡ್ಬಾರ್ದು. ನಂಗೆ ಇಷ್ಟ ಇಲ್ಲ. ಹೊಸ ಪ್ರಾಡಕ್ಟ್ ಬಂದ ತಕ್ಷಣ ನೋಡಿ ಇವಾಗ ಈ ತರ ಸ್ಟಿಕ್ಕರ್ ಇದೆಯಲ್ಲ, ಅದನ್ನ ತೆಗ್ದ್ಬಿಡ್ತೀನಿ ನಾನು. ಸ್ಕ್ರಾಚಸ್ ಬೀಳ್ತಾರೆ, ಏನು ಸ್ಕ್ರಾಚಸ್ ಬೀಳಲ್ಲ. ನೀನು ಯು ಹ್ಯಾವ್ ಟು ಲುಕ್ ಆಫ್ಟರ್ ಇಟ್ ಲೈಕ್ ದಟ್. ಹಾಯ್ ಗೈಸ್. ಮೈಕ್ ಇಲ್ದಿರೆ ಇದು ನಮ್ ವಾಯ್ಸ್ ಹೀಗಿದೆ. ಹಾಯ್ ಗೈಸ್, ದಿಸ್ ಇಸ್ ಅವರ್ ವಾಯ್ಸ್ ವಿತ್ ದ ಮೈಕ್. ವಾಯ್ಸ್ ಜೊತೆ ಸೂಪರ್ ಕ್ವಾಲಿಟಿ, ಸೂಪರ್ ಬಜೆಟ್ ಫ್ರೆಂಡ್ಲಿ ಅಂಡ್ ಎಲ್ಲ ಬಾಕ್ಸಸ್ ಟಿಕ್ ಮಾಡಷ್ಟು ಅಷ್ಟು ಯೂಸ್ಫುಲ್ ಆಗಿದೆ. ದಿಸ್ ಕಾಸ್ಟ್ ಐ ನಾಟ್ ಶೋರ್, ಎಲ್ಲ ಇವರೇ ಆರ್ಡರ್ ಮಾಡಿದ್ದು. ಎಷ್ಟು ಆಯ್ತು ಇದು ಚೆಕ್ ಮಾಡಿ ನಾನು ಅಪ್ಡೇಟ್ ಮಾಡ್ತೀನಿ. ನಾವು ಲಿಂಕ್ ಹಾಕಿರ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ, ಬಿಕಾಸ್ ಈ ಆರ್ಡರ್ ಬರೋಷ್ಟ್ರೊಳಗೆ ಅಟ್ಲೀಸ್ಟ್ ಒಂದು 3-4 ಡೇಸ್ ಆಯ್ತಾ, ನಾವ್ ಎಷ್ಟು ಸ್ಪೆಂಡ್ ಮಾಡಿದ್ರಿ ಅಂತ ಮರ್ತೋದ್ರಿ. ಬಟ್ ವೆರಿ ಬಜೆಟ್ ಫ್ರೆಂಡ್ಲಿ. ಸೊ ಸೆಕೆಂಡ್ ಪ್ರಾಡಕ್ಟ್ ಆಲ್ಸೋ 10 out of 10. ನೀನ್ ಎಷ್ಟು ಕೊಡ್ತೀಯಾ? 10 out of 10.
ತುಂಬಾ ಯೂಸ್ಫುಲ್ ಇದೆ ಅದಕ್ಕೆ. ಇಟ್ಸ್ ತುಂಬಾ ಯೂಸ್ಫುಲ್ ಅನ್ನೋದು ಬಿಟ್ಬಿಟ್ಟು ದ ಕ್ವಾಲಿಟಿ ಇಸ್ ಆಕ್ಚುಲಿ ದಟ್ ಗ್ರೇಟ್. ನಾವು ಕೊಟ್ಟಿದ್ದ ದುಡ್ಡಿಗೆ ಕರೆಕ್ಟ್ ಆಗಿ ಅದು ವರ್ಕ್ ಮಾಡೋ ತರ ಇದೆ. ಸೊ ನಮ್ಗೆ ತುಂಬಾ ಇಷ್ಟ ಆಯ್ತು. ಅದು ಫಾರ್ ಸಮ್ ನ್ಯೂ ಬೀಸ್ ಹೂಸ್ ಗೋಯಿಂಗ್ ಟು ಸ್ಟಾರ್ಟ್ ಸಮಥಿಂಗ್. ಇದು ಎಕ್ಸೈಟ್ಮೆಂಟ್ ಆಗಿ ಆರ್ಡರ್ ಮಾಡೋಣವಾ ಬೇಡವಾ ಅಂತ ಅಷ್ಟು ಯೋಚನೆ ಮಾಡಿದ್ಕೆ ಸಾರ್ಥಕ. ಥರ್ಡ್ ಪ್ರಾಡಕ್ಟ್ ಬಂದ್ಬಿಟ್ಟು it's a very useful product, not just for content creators, not just for people who want to make reels or videos. It's useful since a long time for everyone, but ivaga ಸ್ವಲ್ಪ ಏನಂದ್ರೆ ಹೈಪ್ ಆಗ್ಬಿಟ್ಟಿದೆ ಜಾಸ್ತಿ. ದೇರ್ ಆರ್ ಮೆನಿ ಟೈಪ್ಸ್ ಈ ಪ್ರಾಡಕ್ಟ್ ಅಲ್ಲಿನೇ. ದೇರ್ ಆರ್ ಮೆನಿ ಟೈಪ್ಸ್. ನಾವು ಬಿಟ್ಬಿಟ್ಟು ಈ ಪ್ರಾಡಕ್ಟ್ ಅಲ್ಲಿನೇ ದೇರ್ ಆರ್ ಮೆನಿ ಟೈಪ್ಸ್. ನಾವು ಬಿಟ್ಬಿಟ್ಟು ಒನ್ ಪರ್ಟಿಕ್ಯುಲರ್ ಟೈಪ್ ಇಸ್ಕೊಂಡಿದೀವಿ. ಮೋಸ್ಟ್ ಪ್ರಾಬಬ್ಲಿ ನಿಮ್ ಸೈಜ್ ನೋಡಿದ್ರೆ ಗೆಸ್ ಮಾಡಿರ್ತೀವಿ ಆ ಪ್ರಾಡಕ್ಟ್ ಏನು ಅಂತ. ದಿಸ್ ಇಸ್ ಆಲ್ಸೋ ವೆರಿ ಬಜೆಟ್ ಫ್ರೆಂಡ್ಲಿ ಫಾರ್ ದ ಟೈಪ್ ದಟ್ ವಿ ವಾಂಟ್ ಆಲ್ರೆಡಿ. ಸೊ ಲೆಟ್ಸ್ ಓಪನ್ ಅನ್ಬಾಕ್ಸ್. ಆಕ್ಚುಲಿ ನಿಮ್ಗೆಲ್ಲ ಅರ್ಥ ಆಗಲ್ಲ, ಯಾರಿಗೂ ಅರ್ಥ ಆಗಲ್ಲ ನಮ್ ಫೀಲಿಂಗ್, ಬಿಕಾಸ್ ವಿ ಆರ್ ಸೋ ನ್ಯೂ ಟು ದಿಸ್ ಕಂಟೆಂಟ್ ಕ್ರಿಯೇಷನ್ ಆಫ್ ಫ್ರೀಲಾನ್ಸ್ ಆಫ್ ಕಂಟೆಂಟ್ ಕ್ರಿಯೇಟಿಂಗ್ ಕಂಟೆಂಟ್ ಎಲ್ಲ. ಸೊ ದಿಸ್ ಥಿಂಗ್ಸ್ ಆರ್ ಎಕ್ಸೈಟಿಂಗ್ ಅಸ್ ಅ ಲಿಟಲ್. ಎಲ್ಲರಿಗೂ ಸಿಂಪಲ್ ಇರ್ಬೋದೇನೋ, ಬಟ್ ನಮ್ಗೆ ದಿಸ್ ಇಸ್ ಅ ಲಿಟಲ್ ಬಿಗ್ ಫಾರ್ ಅಸ್. ಓಪನ್ ಮಾಡೋಣ. So this is a auto tracking selfie stick tripod. I don't know how we call this. It's ULANZI. Ulanzi or Ulanzi nan gottilla. But product iskonಡ್ವಾ ನಮ್ಗೆ ಇಷ್ಟ ಆಯ್ತಾ ಅಷ್ಟೇ. ಹೆಂಗ್ ಕರೆದ್ರೆ ಅಷ್ಟೇ. ಸೊ ಕಂಪ್ಯಾರಿಟಿವ್ಲಿ ನಮ್ ಹಳೆ ಟ್ರೈಪಾಡ್ ಗೆ ಏನೆಲ್ಲ ಇದ್ರಲ್ಲಿ ಎಕ್ಸ್ಟ್ರಾ ಅಡ್ವಾಂಟೇಜಸ್ ನಮ್ಗೆ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಈ ಟ್ರೈಪಾಡ್ ನ ಇಸ್ಕೊಡ್ವಿ. ದಿಸ್ ಇಸ್ ಸೂಪರ್ ಸ್ಟಡಿ. ಇಟ್ ಹ್ಯಾಸ್ ಬ್ಲೂಟೂತ್ ವಿತ್ ರಿಮೋಟ್. ಲೈಕ್ ಇಷ್ಟು ಡಿಸ್ಟೆನ್ಸ್ ಇದಕ್ಕಿಂತ ಜಾಸ್ತಿ ಡಿಸ್ಟೆನ್ಸ್ ಅಲ್ಲಿ ಇದ್ರು ನಾವು ಫೋಟೋಸ್ ಇವಾಗಿನ ಟ್ರೈಪಾಡ್ ಅಲ್ಲೂ ಕ್ಲಿಕ್ ಮಾಡ್ಬೋದು, ಬಟ್ ಇದು ಸ್ವಲ್ಪ ಅಡ್ವಾನ್ಸ್ ಆಗಿದೆ. ಲೈಕ್ ಸುಮ್ನೆ ಒಂದು ಗಾಳಿ ಬೀಸದ್ಕೆಲ್ಲ ಬಿದೋಗಲ್ಲ, ತುಂಬಾ ಸ್ಟಡಿ ಇದೆ. ಅಂಡ್ ಮೇನ್ ಪಾಯಿಂಟ್ ಏನಂದ್ರೆ ಇಟ್ ಹ್ಯಾಸ್ AI ಟ್ರ್ಯಾಕಿಂಗ್ 360 ಡಿಗ್ರಿ ತಿರುಗುತ್ತೆ. ನಾವು ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ನಾನು ಇವಾಗ ನನ್ ಹಳೆ ಬ್ಲಾಗ್ಸ್ ಎಲ್ಲ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ದಟ್ ಐ ಕೀಪ್ ಕುಕಿಂಗ್ ಫಾರ್ ದೆಮ್ ಆರ್ ಸರ್ಪ್ರೈಸ್ ಆಗಿ ಏನಾದ್ರು ಒಂದು ಮಾಡ್ತಾ ಇರ್ತೀನಿ. ನಾನು ಒಬ್ಳೆ ಶೂಟ್ ಮಾಡ್ತಾ ಇರ್ತೀನಿ. ಸೊ ವೆನ್ ಐ ವಾಂಟ್ ಟು ಚೇಂಜ್ ಆಂಗಲ್ಸ್ ಅಲ್ವಾ, ನಾನೇ ಎತ್ತಿಟ್ಬಿಟ್ಟು ನಾನೇ ಈ ಸೈಡ್ ಆಂಗಲ್ ಇದು ಮಾಡ್ಬಿಟ್ಟು ನಾನೇ ಆ ಸೈಡ್, ಇಟ್ ಇಸ್ ಕೈವಾಸ್ ದೇರ್. ಸೊ ಆ ಒಂದು ಅಪ್ಗ್ರೇಡ್ಗೆ ನಾವು ಈ ಟ್ರೈಪಾಡ್ ಅನ್ನು ಇಸ್ಕೊಂಡ್ರಿ. ನಾನು ವಾಕ್ ಮಾಡಿದ ಕಡೆ ಎಲ್ಲ ಅದು ತಿರುಗುತ್ತೆ. ಆಕ್ಚುಲಿ ಬೇರೆ ಪ್ರಾಡಕ್ಟ್ ಇದೆ ಆಯ್ತಾ, ಆದ್ರೆ ಬೇರೆ ಪ್ರಾಡಕ್ಟ್ಸ್ ನಾನು 360 ಡಿಗ್ರಿ ನೋಡುವಾಗ ಅಲ್ಲ, ಇಟ್ ವಾಸ್ ಸಪ್ರೇಟ್ than the tripod stick. ಸೊ ನಾವು ಟ್ರೈಪಾಡ್ ಸ್ಟಿಕ್ ನ ಸಪರೇಟ್ ಆಗಿ ಇಸ್ಕೊಬೇಕು. ಆಮೇಲೆ ಅದ್ರ ಹೆಸರೇನು ಅದು ಮರ್ತೋದ್ರಿ. ಸಪರೇಟ್ 360 ಡಿಗ್ರಿ ಕ್ಯಾಮ್ರಾನ ಸಪರೇಟ್ ಆಗಿ ಇಸ್ಕೊಬೇಕು. ಅದನ್ನ ಇದು ಕನೆಕ್ಟ್ ಮಾಡ್ಬೇಕು. ಇದನ್ನ ಅದಕ್ಕೆ ಕನೆಕ್ಟ್ ಮಾಡೋದು ಅದೇ ಒಂದು ದೊಡ್ಡ ಕೆಲಸ ಆಗ್ಬಿಡೋದು. ಶೂಟ್ ಮೂಡೇ ಹೋಗ್ಬಿಡುತ್ತೆ ಶೂಟ್ ಏನಾದ್ರು ಮಾಡಕ್ಕೆ. ಅದಕ್ಕೆ ನಾನು ಅದ್ರ ಜೊತೆ ಜಾಯಿಂಟ್ ಆಗೇ ಇರೋ ತರ ಐ ಬಾಟ್. ಅಂಡ್ ಇದ್ರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನಮ್ಮ ಹತ್ರ ಇವಾಗ ಈ ಲೈಟಿಂಗು ಇಲ್ಲಾಂದ್ರೆ ರಿಂಗ್ ಲೈಟ್ ಎಲ್ಲ ಇಸ್ಕೊಂಡ್ರೆ ಅದನ್ನು ಇದಕ್ಕೆ ಅಟ್ಯಾಚ್ ಮಾಡ್ಬೋದು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಾನು ಬೈಸ್ಕೊಂಡು ತಪ್ಪಿಸ್ಕೋಬಹುದು. ಬಿಕಾಸ್ ನಾನು ಆಂಗಲ್ ಕರೆಕ್ಟ್ ಆಗಿ ಸೆಟ್ ಮಾಡಿಡಲ್ಲ ಅದಕ್ಕೆ. ಇನ್ಸ್ಟಾಗ್ರಾಮ್, if you are following us on Instagram, you will know with 50,000 followers we are doing collabs for other brands also. UGC agli illa paid collabs agli Bata collabs ಎಲ್ಲ ಜೊತೆಗೆ ನಮ್ಗೆ ಯಾವ್ದೆಲ್ಲ ಇಷ್ಟ ಆ ಕೊಲಾಬ್ಸ್ ಎಲ್ಲ ಮಾಡ್ತಾ ಇದೀವಿ. ಅದಕ್ಕೆಲ್ಲ ಶೂಟ್ ಮಾಡಕ್ಕೆ ಲೈಕ್ ಐ ಟೋಲ್ಡ್ ಯು ಆಲ್, ನಮ್ಮಿಬ್ರದ್ದು ಫೋನ್ ಮಾತ್ರ ಅಷ್ಟು ಮಾತ್ರ ಯೂಸ್ ಮಾಡ್ತಾ ಇದ್ವಿ. ಬಟ್ ಒಂದ್ ಸ್ಟಡಿನೆಸ್ಗೆ ದೇ ಹ್ಯಾವ್ ಗಿವನ್ ದಿಸ್ ಹ್ಯಾಂಡಲ್ ಆಲ್ಸೋ. ಫಾರ್ ಎಕ್ಸಾಂಪಲ್, ಸಿ if the product is here, right, you can shoot it, like you can hold the handle steady and you can turn the phone like this. Zoom shots ಎಲ್ಲ. and it's very travel friendly also. ನಮ್ ಬ್ಯಾಗ್ ಒಳಗಡೆ ಕ್ವಿಕ್ ಆಗಿ we can ಇದನ್ನ ಇಟ್ಕೊಂಡು ನಾವು ಟ್ರಾವೆಲ್ ಮಾಡಬಹುದು. ಇದರಲ್ಲಿ ಇಲ್ಲಿದೆ ಕ್ಯಾಮೆರಾ ನಮ್ಮನ್ನ ಟ್ರ್ಯಾಕ್ ಮಾಡೋದಕ್ಕೆ, ಮತ್ತೆ ಇಲ್ಲಿದೆ ಬ್ಲೂಟೂತ್ ಈ ತರ ಬರುತ್ತೆ. ಸ್ಟಾರ್ಟ್ ಸ್ಟಾಪ್. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಇದ್ರಲ್ಲಿ ವಿ ಕ್ಯಾನ್ ಸ್ಟಾರ್ಟ್ ಅಂಡ್ ಸ್ಟಾಪ್ ದ ವಿಡಿಯೋ ಫ್ರಮ್ ಹಿಯರ್. ಇವಾಗ ನಾನು ಮಾತಾಡ್ತಾ ಇದೀನಲ್ಲ, ಐ ಕ್ಯಾನ್ do this to start the video and I can do this to stop the video. ನಾನು ಇವಾಗ ಈ ತರ do this to start the video. do this to start the video. Tripod only 3 ಇತ್ತು. It's steady ಅಂದ್ರೆ it's well built. ಚೆನ್ನಾಗಿದೆ. ಮ್ಯಾಕ್ಸಿಮಮ್ ಹೈಟ್ ನೋಡು, ನಂಗಿಂತ ಹೋಗುತ್ತೆ ಅಷ್ಟೇ. ಯಾ, ಸೊ ಇಷ್ಟು ಆ ಫ್ರೇಮ್ ಅಲ್ಲಿ ಕಾಣಿಸಲ್ಲ, ಹಿಂಗ್ ತೋರಿಸ್ಬೇಕು ಈ ತರ ಹಿಂಗೆ. ಸೊ ಈ ಸೋಫಾ ಲೆಂತ್ ಇದೆ ಗೊತ್ತೇನು ಅಲ್ವಾ, ದಿಸ್ ಲೆಂತ್ ಇಟ್ ಇಸ್. ಇದು ಕ್ಲೋಸ್ ಆಗಿದೆಯಾ, ನಾಟ್ ನೆಸೆಸರಿ ನಾವು ಹ್ಯಾಂಡ್ ಅಲ್ಲಿ ಓಪನ್ ಮಾಡಬೇಕು ಅಂತ. ವಿ ಕ್ಯಾನ್ ಜಸ್ಟ್ ಟ್ಯಾಪ್ ಇಟ್. ಸಿ ಆಮೇಲೆ ಇದರಲ್ಲಿ ಒನ್ ಮೋರ್ ಬಿಗ್ ಅಡ್ವಾಂಟೇಜಸ್,
ನಾವು ಶೂಟ್ಗೆಲ್ಲ ಹೋಗುವಾಗ, ಕೊಲಾಬ್ ಶೂಟ್ಗೆಲ್ಲ ಹೋಗುವಾಗ, ಫಾರ್ ಎಕ್ಸಾಂಪಲ್ ಸಮ್ ಫುಡ್ ಪ್ರಾಡಕ್ಟ್, ಓಕೆ ದಿಸ್ ಇಸ್ ದ ಫುಡ್ ಪ್ರಾಡಕ್ಟ್ ಅನ್ಕೊಳ್ಳಿ. ಇವಾಗ ಟ್ರೈಪಾಡ್, ಇವಾಗ ಫುಡ್ ಪ್ರಾಡಕ್ಟ್ ನ ಪ್ರತಿ ಸಲ ನಾವು ಕ್ಯಾಮ್ರಾ ಹತ್ರ ಎತ್ಕೊಂಡು ಹೋಗಿ ಮಾತ್ರ ತೋರಿಸ್ಬೇಕಿತ್ತು. ಲೈಕ್ ನಾವು ಶೂಟ್ ಮಾಡಾಗಿದ್ರೆ ಇಟ್ ವಿಲ್ ಬಿ ಇಫ್ ಐ ಆಮ್ ಅ ಸೋಲೋ ಶೂಟರ್, ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಹೋಲ್ಡ್ ದ ಫುಡ್ ಪ್ರಾಡಕ್ಟ್ ಅಂಡ್ ಶೂಟ್ ಇಟ್ ಅಲ್ವಾ. ಸೊ ಇವಾಗ ಇದು ಫುಡ್ ಪ್ರಾಡಕ್ಟ್ ಅಂದ್ರೆ ಇದನ್ನ ಟ್ರೈಪಾಡ್ ಇಲ್ಲಿ ಇಟ್ಬಿಟ್ಟು ಫುಡ್ ಪ್ರಾಡಕ್ಟ್ ಟೇಬಲ್ ಮೇಲೆ ಇಟ್ರೆ ಇನ್ನೊಂದು ಸ್ಕ್ರೂ ಕೊಟ್ಟಿದ್ದಾರೆ, ಅದನ್ನ ಹಿಂಗ್ ತಿರ್ಗ್ಸಿದ್ರೆ ಲೂಸ್ ಆಗ್ತದೆ. ಯು ಕ್ಯಾನ್ ಬೆಂಡ್ ಇಟ್ ಟು ವಾಟ್ ಎವರ್ ಆಂಗಲ್ ಯು ವಾಂಟ್ ಅಂಡ್ ದೆನ್ ಈ ಫುಡ್ ಪ್ರಾಡಕ್ಟ್ ನ ಶೂಟ್ ಮಾಡಬಹುದು. ಚೇಂಜ್ ಮಾಡ್ಕೊಬೇಕಾದ್ರೆ ತಿರ್ಗಾ ಇದನ್ನ ಲೂಸನ್ ಮಾಡ್ಕೊಂಡು ಲಿಟಲ್ 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 ಲೈಕ್ 360 ಡಿಗ್ರಿ. ಐ ವಿಲ್ ಗಿವ್ ದಿಸ್ ಪ್ರಾಡಕ್ಟ್ 10 on 10. ಯು ಸೊ ನಾವಿವಾಗ ಅದನ್ನ ಟೆಸ್ಟ್ ಮಾಡಕ್ಕೆ ವಿಲ್ ವಾಕ್ ಅರೌಂಡ್ ಇಟ್ 360 ಡಿಗ್ರಿ. ಇದು ಈ ವಿಡಿಯೋನು ತೋರಿಸ್ತೀನಿ, ಅದು ರೆಕಾರ್ಡ್ ಮಾಡಿರೋದು ತೋರಿಸ್ತೀನಿ. ಓಕೆ, ದಿಸ್ ಇಸ್ ಸೋ ಮಚ್ ಫನ್ ಗೊತ್ತಾ. ಎಷ್ಟು ಯೂಸ್ಫುಲ್ ಅಲ್ಲ? ಯಾ, ಯೂಟ್ಯೂಬ್ ಚಾನೆಲ್ ಇವಾಗಲೇ ಸ್ಟಾರ್ಟ್ ಮಾಡಿದೀರಾ, ನಾಟ್ ನೆಸೆಸರಿ ಯೂಟ್ಯೂಬ್ ಚಾನೆಲ್. ಫಾರ್ ಎಕ್ಸಾಂಪಲ್ ಸುಮ್ನೆ ನೀವು ಏನು ಇಲ್ಲ ಅನ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟ್ ಇಲ್ಲ, ಯೂಟ್ಯೂಬ್ ಅಕೌಂಟ್ ಇಲ್ಲ, ಆರ್ ಯು ಆರ್ ನಾಟ್ ಇವನ್ ಇಂಟು ಕಂಟೆಂಟ್ ಕ್ರಿಯೇಷನ್ ಇದ್ರು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲೆ ಆಚೆ ಹೋಗುವಾಗ ಆಲ್ ದಿಸ್ ಪ್ರಾಡಕ್ಟ್ಸ್ ಆರ್ ಹೆಲ್ಪ್ಫುಲ್. ಸೊ ನಿಮ್ಗೆ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ. ಅಂಡ್ ಆಲ್ಸೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಡೋಂಟ್ ಫರ್ಗೆಟ್ ಟು like, share and subscribe to our YouTube channel. Bye bye. Bye. See you all in the next vlog. Bye.